ಆತ್ಮೀಯ ತುಲಾ ರಾಶಿಯವರೇ, ಇಡೀ ಜಗತ್ತಿಗೆ ನ್ಯಾಯ ಹೇಳುವ ನೀವು, ನಿಮ್ಮ ಶತ್ರುಗಳಿಗೂ ಒಳ್ಳೆಯದನ್ನು ಬಯಸುವ ನೀವು, ನಿಮ್ಮ ಜೀವನದಲ್ಲಿ ಮಾತ್ರ ಅನ್ಯಾಯವನ್ನೇ ಅನುಭವಿಸಿದ್ದೀರಿ. ನಿಮಗೂ ಅನಿಸಿರಬಹುದು, ಯಾಕೆ ಯಾವಾಗಲೂ ಕೆಟ್ಟದು ನನಗೆ ಆಗುತ್ತೆ ಅಂತ. ತಕ್ಕಡಿಯ ಹಾಗೆ ಎಲ್ಲರನ್ನೂ ಸಮಾನವಾಗಿ ನೋಡುವ ನಿಮ್ಮ ಗುಣವೇ ನಿಮಗೆ ಮುಳುವಾಗಿದೆ. ಪರರ ಕಷ್ಟಕ್ಕೆ ಕರಗುವ ನೀವು, ನಿಮ್ಮ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಳಗೆ ನುಂಗಿಕೊಂಡಿದ್ದೀರಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೂ ನನಗೇಕೆ ಈ ಶಿಕ್ಷೆ? ನನ್ನ ಪ್ರೀತಿಯನ್ನು ಜನ ಯಾಕೆ ಅರ್ಥ ಮಾಡಿಕೊಳ್ಳಲ್ಲ ಎಂದು ನೀವು ಎಷ್ಟೋ ಸಲ ನಿಮಗೆ ನೀವೇ ಅಂದುಕೊಂಡಿದ್ದೀರಾ. ಸಂಬಂಧಗಳಲ್ಲಿ ಆದ ನೋವು, ಹಣಕಾಸಿನ ಏರಿಳಿತ ನಿಮ್ಮನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿದೆ ಅಲ್ಲವೇ? ಆದರೆ ಚಿಂತಿಸಬೇಡಿ, ಕಾಲಚಕ್ರ ಉರುಳುತ್ತಿದೆ. 2026ನೇ ಇಸವಿ ತುಲಾ ರಾಶಿಯವರ ಪಾಲಿಗೆ ರಾಜಯೋಗದ ವರ್ಷ. ಯಾಕಂದ್ರೆ ನಿಮ್ಮ ರಾಶಿಗೆ ಶನಿ ಯೋಗಕಾರಕ. ಅವನು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ದು ಸಾಕು. ಈಗ ನಿಮ್ಮ ಜೋಳಿಗೆ ತುಂಬುವ ಸಮಯ ಬಂದಿದೆ. ಯಾರು ನಿಮ್ಮನ್ನು ಹಾಳು ಮಾಡಲು, ನಿಮ್ಮನ್ನು ನಾಶ ಮಾಡಲು ನಿಂತಿದ್ದವರೇ, ಈಗ ನಿಮ್ಮ ಕಾಲ ಬುಡಕ್ಕೆ ಬರುವ ಸಮಯವಿದು. ಆದರೆ ನೆನಪಿಡಿ, ಶುಕ್ರದೆಸೆಯ ಭಾಗ್ಯ ಸುಮ್ಮನೆ ಸಿಗಲ್ಲ. ಲಕ್ಷ್ಮೀ ಚಂಚಲೆ, ಅವಳು ಒಲಿದರೆ ಮಳೆ ಸುರಿದ ಹಾಗೆ, ಮುನಿದರೆ ಇದ್ದದ್ದೆಲ್ಲ ಮಾಯ. 2026ರಲ್ಲಿ ನೀವು ಸಿರಿವಂತರಾಗಲು ನಾನು ಹೇಳುವ ಈ 5 ತಾಂತ್ರಿಕ ರಹಸ್ಯಗಳನ್ನು ಪಾಲಿಸಲೇಬೇಕು. ಈ ವಿಡಿಯೋವನ್ನು ಸ್ಕಿಪ್ ಮಾಡೋದು ಅಂದ್ರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಮನೆ ಬಾಗಿಲಿಂದ ವಾಪಸ್ ಕಳುಹಿಸಿದ ಹಾಗೆ. ಮುಂದೆ ಹೋಗುವ ಮುನ್ನ ಒಂದು ಚಿಕ್ಕ ವಿನಂತಿ. ಈ ಜ್ಞಾನಕ್ಕೆ ನಾನು ನಿಮ್ಮಿಂದ ಹಣ ಕೇಳ್ತಿಲ್ಲ, ಕೇವಲ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೇಳ್ತಿದ್ದೇನೆ. ನಿಮ್ಮ ಒಂದು ಲೈಕ್ ನಿಮ್ಮ ಜಾತಕದ ಶುಕ್ರ ಬಲವನ್ನು ಹೆಚ್ಚಿಸಲಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ತಾಯಿಯ ಆಶೀರ್ವಾದ ಸದಾ ಇರಲಿ. 2026ರಲ್ಲಿ ತುಲಾ ರಾಶಿಯವರು ಅದೃಷ್ಟವಂತರಾಗಲು ಪಾಲಿಸಬೇಕಾದ 5 ರಹಸ್ಯ ಸೂತ್ರಗಳು ಇಲ್ಲಿವೆ. ಮೊದಲನೇ ರಹಸ್ಯ, ಸುಗಂಧದ ಮೋಡಿ. ತುಲಾ ರಾಶಿಯ ಅಧಿಪತಿ ಶುಕ್ರ. ಶುಕ್ರನಿಗೆ ಸುವಾಸನೆ ಅಂದ್ರೆ ಪಂಚಪ್ರಾಣ. 2026ರಲ್ಲಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರಬೇಕಂದ್ರೆ ನೀವು ಯಾವಾಗಲೂ ಸುಗಂಧಭರಿತವಾಗಿರಬೇಕು. ಮನೆಯಿಂದ ಹೊರಗೆ ಹೋಗುವಾಗ ಕಡ್ಡಾಯವಾಗಿ ಸುಗಂಧ ದ್ರವ್ಯ ಅಥವಾ ಒಳ್ಳೆಯ ಪರ್ಫ್ಯೂಮ್ ಬಳಸಿ. ಅದರಲ್ಲೂ ಮಲಗುವ ಮುನ್ನ ಕೈ ಕಾಲು ತೊಳೆದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಹಚ್ಚಿಕೊಂಡು ಮಲಗಿ. ಎಲ್ಲಿ ಸುವಾಸನೆ ಇರುತ್ತೋ ಅಲ್ಲಿ ದಾರಿದ್ರ್ಯ ನಿಲ್ಲುವುದಿಲ್ಲ, ಸಾಕ್ಷಾತ್ ಲಕ್ಷ್ಮಿ ಅಲ್ಲಿ ಆಕರ್ಷಿತಳಾಗುತ್ತಾಳೆ. ಎರಡನೇ ರಹಸ್ಯ, ಬಿಳಿ ಹಸುವಿನ ಸೇವೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ಸಮಸ್ಯೆ ಇದ್ದರೂ ಶುಕ್ರವಾರದ ದಿನ ಬಿಳಿ ಬಣ್ಣದ ಹಸುವಿಗೆ ನಿಮ್ಮ ಕೈಯಾರೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ. ಸಾಧ್ಯವಾದರೆ ಹಸುವಿನ ಮೈದಡವಿ. ಹಸುವಿನ ಮೈಯಲ್ಲಿ ಮುಕ್ಕೋಟಿ ದೇವತೆಗಳಿರುತ್ತಾರೆ. ಅದರ ಉಸಿರು ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಪಾಪಕರ್ಮಗಳು ಸುಟ್ಟು ಬೂದಿಯಾಗುತ್ತವೆ. 2026ರಲ್ಲಿ ಇದನ್ನ ತಪ್ಪದೆ ಮಾಡಿ. ನಿಮ್ಮ ಸಾಲಗಳು ಮಂಜಿನಂತೆ ಕರಗುತ್ತವೆ. ಮೂರನೇ ರಹಸ್ಯ, ಕಲ್ಲು ಉಪ್ಪಿನ ತಂತ್ರ. ತುಲಾ ರಾಶಿಯವರಿಗೆ ಕಣ್ಣು ದೃಷ್ಟಿ ಬಹುಬೇಗ ತಗಲುತ್ತದೆ. ನೀವು ಚೆನ್ನಾಗಿರುವುದನ್ನು ಕಂಡರೆ ಜನರಿಗೆ ಹೊಟ್ಟೆ ಕಿಚ್ಚು. ಇದಕ್ಕಾಗಿ ಪ್ರತಿ ಶುಕ್ರವಾರ ಸಂಜೆ ಒಂದು ಹಿಡಿ ಕಲ್ಲು ಉಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ 7 ಬಾರಿ ನಿವಾಳಿಸಿ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ. ಹೀಗೆ ಮಾಡಿದರೆ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿ ತೊಲಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ. ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ನೆಮ್ಮದಿ ನೆಲೆಸುತ್ತದೆ. 4ನೇ ರಹಸ್ಯ, ಸ್ತ್ರೀಯರಿಗೆ ಗೌರವ. ಇದು ಅತ್ಯಂತ ಮುಖ್ಯವಾದ ರಹಸ್ಯ. ಶುಕ್ರಗ್ರಹವು ಸ್ತ್ರೀಕಾರಕ. ನೀವು ಗಂಡಸೇ ಆಗಿರಲಿ ಅಥವಾ ಹೆಂಗಸೇ ಆಗಿರಲಿ, 2026ರಲ್ಲಿ ನೀವು ಏಳಿಗೆ ಹೊಂದಬೇಕೆಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಮತ್ತು ಸಮಾಜದ ಸ್ತ್ರೀಯರಿಗೆ ಗೌರವ ಕೊಡಿ. ಹೆಂಡತಿಯ ಕಣ್ಣಲ್ಲಿ ನೀರು ಹಾಕಿಸುವವನು ಅಥವಾ ಪರಸ್ತ್ರೀಯರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವನು ಎಷ್ಟೇ ಪೂಜೆ ಮಾಡಿದರೂ ಉದ್ಧಾರ ಆಗಲ್ಲ. ಲಕ್ಷ್ಮಿ ಒಲಿಯಬೇಕೆಂದರೆ ಮನೆಯ ಗೃಹಲಕ್ಷ್ಮಿ ಸಂತೋಷವಾಗಿರಬೇಕು. 5ನೇ ರಹಸ್ಯ, ಇರುವೆಗಳಿಗೆ ಆಹಾರ. ಶನಿ ಮತ್ತು ಶುಕ್ರ ಇಬ್ಬರ ಕೃಪೆ ಬೇಕೆಂದರೆ ಸಕ್ಕರೆ ಬೆರೆಸಿದ ಅಕ್ಕಿ ಹಿಟ್ಟನ್ನು ಅಥವಾ ಹುರಿದ ರವೆಯನ್ನು ಇರುವೆಗಳಿಗೆ ಹಾಕಿ. ಮೌನವಾಗಿ ಕೆಲಸ ಮಾಡುವ ಇರುವೆಗಳಿಗೆ ನೀವು ಆಹಾರ ನೀಡಿದರೆ ನಿಮ್ಮ ಜೀವನದ ಅಡೆತಡೆಗಳು ಮೌನವಾಗಿಯೇ ಸರಿದು ಹೋಗುತ್ತವೆ. 2026ರಲ್ಲಿ ಉದ್ಯೋಗದಲ್ಲಿ ಅಥವಾ ಬಿಸಿನೆಸ್ನಲ್ಲಿ ಸಮಸ್ಯೆ ಬಂದರೆ ಈ ಪರಿಹಾರ ಮಾಡಿ, ಪವಾಡ ನೋಡಿ. ಸ್ನೇಹಿತರೆ, ತುಲಾ ಎಂದರೆ ಸಮತೋಲನ. 2026 ನಿಮ್ಮ ಜೀವನವನ್ನು ಸರಿದೂಗಿಸುವ ವರ್ಷ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ. ಮನಸ್ಸು ಗಟ್ಟಿ ಮಾಡಿ. ನಾನು ಹೇಳಿದ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿ. ನಿಮಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ತುಲಾ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ, ಅವರಿಗೂ ದಾರಿ ತೋರಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಮಾಹಿತಿಯೊಂದಿಗೆ ಸಿಗ್ತೀನಿ. ಜೈ ಶ್ರೀಕೃಷ್ಣ.